ಈಗ ನಾನು ಅನೇಕ ಬಾರಿ ತಮಗೆ ಹೇಳಿದ್ದೇನೆ, ನಾವು ಟೋಟಲ್ ನೋಡಿದಾಗ ಒಟ್ಟು ಅವಧಿ ಮೀರಿದಂಥ ಕೇಸುಗಳು 73,624ರಿಂದ ಸ್ಟಾರ್ಟ್ ಮಾಡಿದ್ರು. ನಾವು ಜವಾಬ್ದಾರಿ ತಗೊಂಡಾಗ ಅವಧಿ ಮೀರಿದಂಥ ಪ್ರಕರಣ 73,624 ಇತ್ತು. ಇವತ್ತು ಆ ಸಂಖ್ಯೆ 7,490 ಇದೆ. ಸೊ ನಾವು ಜವಾಬ್ದಾರಿ ತಗೊಂಡಾಗ ಇದ್ದಿದ್ದು 73,624. ಈಗ ಬಾಕಿ ಇರೋದು ಅವಧಿ ಮೀರಿದ್ದು 7,490. ಸೊ ಎಕ್ಸಾಕ್ಟ್ಲಿ ನಾವು ಏನು ಹಿಂದಿನವರು ಬಿಟ್ಟು ಹೋಗಿದ್ದಂತ ಅವಧಿಗಿಂತ ಮೀರಿ ಬಾಕಿ ಬಿಟ್ಟಿದ್ದಂತ ಪ್ರಕರಣಗಳಲ್ಲಿ ಟೋಟಲ್ ನೋಡಿದಾಗ 90% ಅನ್ನ ನಾವು ಡಿಸ್ಪೋಸ್ ಮಾಡಿದ್ದೇವೆ. ಎಕ್ಸಾಕ್ಟ್ಲಿ 90% ಡಿಸ್ಪೋಸಲ್ ಆಗಿದೆ. ಆದ್ರೆ ಇನ್ನೊಂದು 10% ಉಳ್ಕೊಂಡಿದೆ. ಈ 10% ಕೂಡ ಅದು ಒಂದು ಸ್ವಲ್ಪ ಬ್ಯಾಂಗ್ಳೂರ್ ನಾರ್ತ್, ದೊಡ್ಡಬಳ್ಳಾಪುರ, ತುಮಕೂರು ಇಲ್ಲೇನೆ ಸ್ವಲ್ಪ 3 ಕಡೆ ಸ್ವಲ್ಪ ಉಳಿದಿದೆ ಅಷ್ಟೇ. ಇನ್ನು ರಾಜ್ಯದಲ್ಲಿ ಬೇರೆ ಕಡೆ ಎಲ್ಲ 5, 6, 1, 2 ಈ ರೀತಿಯಾಗಿ ಉಳಿದಿದ್ದಾವೆ. ಸಾಧನೆ ಮತ್ತೆ ಇದು ಇವತ್ತಿಂದಲ್ಲ 10-15 ವರ್ಷದಿಂದ ಬೆಳೆಸ್ಕೊಂಡು ಬಂದಿದ್ದಂತಹ ದುರಾಡಳಿತದ ಬಳುವಳಿ ಇದು. ದುರಾಡಳಿತದ ಬಳುವಳಿ, ಆ ಬಳುವಳಿ 10-15 ವರ್ಷದ ದುರಾಡಳಿತದ ಬಳುವಳಿಯನ್ನ ನಾವು ನಿವಾರಣೆ ಮಾಡಿ ಇದನ್ನ ತಹಬದಿಗೆ ತಂದಿದ್ದೇವೆ ಅಂತ ಹೇಳಿದ್ರೆ ಈ ಕ್ರೆಡಿಟ್ ನಮ್ಮ ಎಂಟೈರ್ ಟೀಮಿಗೆ ಸಲ್ಲಬೇಕಾಗತ್ತೆ. ಬಟ್ ಏನಂದ್ರೆ ಇನ್ನೊಂದು 10% ಏನ್ ಬ್ಯಾಲೆನ್ಸ್ ಇದೆ ಅದು ಕೂಡ ಆಗ್ಬಿಟ್ಟಿದ್ರೆ May 20 ಒಳಗಡೆ ಚೆನ್ನಾಗಿತ್ತು ಅನ್ನೋದು ನನ್ನ ಭಾವನೆ. ಬಟ್ ನೆವರ್ದಲೆಸ್ ತುಂಬಾ ಜನ ಇದಕ್ಕೆ ಎಲ್ಲ ಎಸಿಗಳು ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಸ್ಪೆಷಲ್ ಎಸಿಸು ತುಂಬಾ ಎಫರ್ಟ್ ಹಾಕಿದ್ದಾರೆ, ಅವ್ರಿಗೂ ನಮ್ದು ಧನ್ಯವಾದ. ವಾಲಂಟಿಯರ್ ಆಗಿ ಅವರು ಮಾಡಿದ್ದಾರೆ. ಸೊ ಈಗ ಅದರಲ್ಲಿ ಸ್ವಲ್ಪ ಹಾಗೆ ನಾವು ಎಬೋವ್ 5 years ನೋಡಿದ್ರೆ ನಾವು ಜವಾಬ್ದಾರಿ ತಗೊಂಡಾಗ 32,757 ಇತ್ತು. ಈಗ ಅದು 2,221ಕ್ಕೆ ಬಂದಿದೆ.